ನಮಸ್ಕಾರ ಸ್ನೇಹಿತರೆ, ನಾವಿಂದು ನಮ್ಮ ಕವಿ ಸಿದ್ಧಲಿಂಗಯ್ಯ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಕ್ಕಿರ್ಲ ಒದಿರ್ಲ ಆ ನನ್ನ ಮಕ್ಕಳ ಚರ್ಮ ಎಬ್ಬಿರ್ಲ ಅಂತ ಕ್ರಾಂತಿಯ ಕಹಳೆ ಊದುತ್ತಾ ಹೊಸದೊಂದು ಧ್ವನಿಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಸಿದ್ಧಲಿಂಗಯ್ಯ, ಯುವ ಸಿದ್ಧಲಿಂಗಯ್ಯ 70ರ ದಶಕದಲ್ಲಿ ಇಡೀ ಕರ್ನಾಟಕದಾದ್ಯಂತ ಒಂದು ಆಂದೋಲನವನ್ನೇ ಎಬ್ಬಿಸಿದಂತಹ ಕವಿ. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎನ್ನುತ್ತಾ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದನಿಯೊಂದನ್ನು ತಂದುಕೊಟ್ಟಂತಹ ಕವಿ ಸಿದ್ಧಲಿಂಗಯ್ಯ. ಅವರ ಒಂದು ಕವಿತೆಯನ್ನು ನಾವೀಗ ಓದೋಣ. ಕವಿತೆಯ ಹೆಸರು ಕತ್ತೆ ಮತ್ತು ಧರ್ಮ. ಮಧುಗಿರಿ ಪಟ್ಟಣಕ್ಕೆ ಸಿದ್ದಯ್ಯನೆಂಬಗಸ, ಎಂಡರು ಮಕ್ಕಳಿಲ್ಲ ಏಕಾಕಿ ಸಿದ್ದಯ್ಯ, ಕತ್ತೆಯು ಅವನ ಒಡನಾಡಿ. ಕತ್ತೆಯ ಮೈ ತೊಳೆದು ಮುದ್ದಾಡಿ ಸಿದ್ದಯ್ಯ, ಒಂದೇ ಗಂಗಳದಲ್ಲಿ ಉಣ್ಣೋನು ಸಿದ್ದಯ್ಯ, ಕತ್ತೆಯ ಮಗ್ಗುಲಲ್ಲೇ ಮಲಗೋನು. ಬಟ್ಟೆಯ ಹೇರಿಕೊಂಡು ಒಂಟಾರೆ ಬೀದೀಲಿ, ದೇವೇಂದ್ರನ ಕುದುರೆ ಸಮನಲ್ಲ, ರಾಜನ ಪಟ್ಟದ ಆನೆಯೂ ಚಟ್ಟಂತು. ಸಿದ್ದಯ್ಯನ ಸಾಕುಮಗಳು ಕತ್ತೆ ಅನ್ನೋ ಸುದ್ದಿ, ಊರ ಬಾಯಿಗೆ ಎಲೆ ಅಡಿಕೆ, ಸಿದ್ದಯ್ಯ ಕತ್ತೆ ಬಿಟ್ಟಿರಲಾರ ಅರುಗಳಿಗೆ. ಇಂಥ ಸಿದ್ದಯ್ಯನಿಗೆ ಬಂತಲ್ಲೋ ಕೇಡುಗಾಲ, ಬಟ್ಟೆಯ ಒಗಿವಾಗ ತಲೆ ಮ್ಯಾಲೆ ಕಾಗೆ ನುಗ್ಗಿ, ಮನೆಯಲ್ಲಿ ಗೌಳಿ ಲೊಚಲೊಚ. ಎದ್ದಾನು ಸಿದ್ದಯ್ಯ ಕತ್ತೆಯೂ ಎಳ್ಳಿಲ್ಲ, ಹೊಟ್ಟೆಯು ಊದಿ ಮೈಯೆಲ್ಲ ತಣ್ಣಗಾಗಿ, ಶಿವ ತನ್ನ ಪಾದಕ್ಕೆ ಕರಕೊಂಡ. ಊರ ಸೀಳಾದೀಲಿ ಕತ್ತೆಯ ಮಣ್ಮಾಡಿ, ಗಂಧದ ಕಡ್ಡಿಯ ಹಚ್ಚವನೆ ಸಿದ್ದಯ್ಯ, ತೆಂಗಿನಕಾಯ ಒಡೆದವನೆ. ಸಿದ್ದಯ್ಯನ ಗೋಳಾನು ಕೇಳೋರು ಯಾರಯ್ಯ, ಮನವೆಲ್ಲ ಒಣಗಿ ಮರುಳಾಗಿ, ಸಿದ್ದಯ್ಯ ಹೊರಟನು ದುಃಖದಿ ದೇಶಾಂತರ. ವ್ಯಾಪಾರ ಕೊಂಟಿದ್ದ ದೂರಾದ ಜಯಶೆಟ್ಟಿ, ನೋಡಿದ ಸಿದ್ದಯ್ಯನ ಘನಪೂಜೆ, ಬಂದಿಲ್ಲಿ ಕೈ ಮುಗಿದು ಒಂಟಾನು ವ್ಯಾಪಾರಕ್ಕೆ. ಶೆಟ್ಟಿಗೆ ಅವತ್ತು ಪ್ಯಾಟೇಲಿ ಸೌಭಾಗ್ಯ, ಬೆಳ್ಳಿಯ ಬಳ್ಳ, ನಮ್ಮ ಶೆಟ್ಟಿ ಬಂಗಾರ ಬಾಚಿಕೊಂಡ ಚೀಲ. ಮನೆಗೋಗೋ ದಾರೀಲಿ ಶೆಟ್ಟಿ, ಗೋರಿಯ ಮುಂದೆ ಕೈ ಮುಗಿದು ಬಿದ್ದು ನಮಸ್ಕಾರ ಮಾಡಿಕೊಟ್ಟ, ದೇವರ ಕಂಬ ಅದಕ್ಕೆಣ್ಣೆ. ಊರೂರ ಸುದ್ದೀಲಿ ಜನಕ್ಕೆ ಭಕ್ತಿಯು ಹುಟ್ಟಿ, ಸೇರೀತು ಪರುಸೆ ಗೋರಿ ದೇವ್ರ ಹೆಸರಲ್ಲಿ, ಗುಡಿಯೊಂದು ನಿಂತಿತಲ್ಲೋ ಮುಗಿಲುದ್ದ. ಕೈಚಾಚಿ ಭಿಕ್ಷದೋರು ಮೈಚಾಚಿ ಸೂಳೇರು, ಭಕ್ತಿಲಿ ಕುಡಿದು ಕುಣಿಯೋರು ಸೇರವ್ರೆ, ಬಿಳಿ ಟೋಪಿಯವರ ಬೆಳಕೇಲಿ. ಪೂಜೆಗೆ ವೈದಿಕರು ದಾನಕ್ಕೆ ಸಾವುಕಾರರು, ಕತ್ತೆ ಗೋರಿಯ ಮೇಲೆ ಕೈಲಾಸ ಹಬ್ಬಿತ್ತು, ರಾಜ ರಾಣಿಗೆ ಸುದ್ದಿ ಹೋಯ್ತು. ರಾಜ ಶೃಂಗಾರವಾದ, ರಾಣಿ ಶೃಂಗಾರವಾದ್ಲು, ಕತ್ತೆಯ ಪೂಜೆಗೆ ಕುದುರೆಯ ಏರಿಕೊಂಡು ಬಂದಾರು ಗೋರಿಯ ದೇವರಿಗೆ. ದಾರಿ ದೇವರ ಕಂಡು ಧನ್ಯರಾಗಲು ಅಂದು,
ದಾರಿದೇವರ ಕಂಡು ಧನ್ಯರಾಗಲು ಅಂದು ರಾಜರಾಣಿಯರ ಜೊತೆ ಪರಿವಾರ ಹರಿದಿತ್ತು. ಹೂಡೀತು ಪರುಸೆ ಕಡಲಾಗಿ. ಗೋರಿದೇವರ ಮಹಿಮೆ ಕೊಂಡಾಟ ನೆಡಿವಾಗ ತಳ್ಳಾಟ ಹೊರಗೆ ಆಗಿತ್ತು. ಕತ್ತಿಡಿದು ತಳವಾರರು ಸಿದ್ದಯ್ಯನ ತಳ್ಳುತ್ತಾರೆ. ದೇಶಾಂತರ ಹೋಗಿದ್ದ ಸಿದ್ದಯ್ಯ ಕತ್ತೆಯ ಹೂತ ಜಾಗವ ನೋಡೋ ಆಸೆಯಲ್ಲಿ ಬಂದವನೇ ಹುಡುಕೂತ ನಿಂತವನೇ ಹೂತ ಜಾಗ. ಇದೊಂದು ಕಥನ ಕವನ. ಒಂದು ಕಥೆಯನ್ನು ಕಾವ್ಯವಾಗಿಸಿದ್ದಾರೆ. ಮಧುಗುರಿ ಎಂಬ ಪಟ್ಟಣ, ಅಲ್ಲಿ ಒಬ್ಬ ಅಗಸ ಸಿದ್ದಯ್ಯ, ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಕತ್ತೆ ಅವನ ಜೊತೆಗಾರ. ಕತ್ತೆ ಮೈ ತೊಳೆದು ಮುದ್ದಾಡಿ ಸಿದ್ದಯ್ಯ ಒಂದೇ ಗಂಗಳದಲ್ಲಿ ಉಣ್ಣೋನು. ಗಂಗಳ ಅಂದರೆ ತಟ್ಟೆ, ಅಂದರೆ ಕತ್ತೆ ಜೊತೆಯಲ್ಲೇ ಊಟ ನಿದ್ದೆ ಎಲ್ಲ ಅವನದು. ಬಟ್ಟೆ ಏರ್ಕೊಂಡು ಕತ್ತೆ ಮೇಲೆ ಹೊರಟ್ರೆ ದೇವೇಂದ್ರನ ಕುದುರೆಯೋದಕ್ಕೆ ಸಮನಲ್ಲ. ಇನ್ನು ರಾಜನ ಪಟ್ಟದ ಆನೆಯೂ ಕೂಡ ಚಟ್ಟಂತು, ಅದ್ರ ಮುಂದೆ ಏನೇನೂ ಅಲ್ಲ. ಹೀಗಾಗಿ ಜನರೆಲ್ಲ ಸಿದ್ದಯ್ಯನ ಸಾಕು ಮಗಳು ಕತ್ತೆ ಅನ್ನೋ ಸುದ್ದಿಯನ್ನು ಮಾತಾಡೋರು. ಊರ ಬಾಯಿಗೆ ಎಲೆ ಅಡಿಕೆ ಅಂದರೆ ಮಾತಾಡ್ಕೊಳ್ಳೋರ್ಗೊಂದು ಸುದ್ದಿ. ಸಿದ್ದಯ್ಯ ಕಣೋ, ಅವನ ಕತ್ತೆನೇ ಅವನ ಮಗಳಿದ್ದಂಗೆ ಕಣೋ ಅಂತ ಮಾತಾಡ್ಕೊಳ್ಳೋರು. ಅವನಂತೂ ಒಂದು ಅರುಗಳಿಗೆ ಅಂದರೆ ಒಂದು ಕ್ಷಣವೂ ಕತ್ತೆಯನ್ನು ಬಿಟ್ಟಿರಲಾರ. ಇಂಥ ಸಿದ್ದಯ್ಯನಿಗೆ ಬಂತು ಕೇಡುಗಾಲ. ಬಟ್ಟೆ ಒಗೆಯುವಾಗ ತಲೆ ಮೇಲೆ ಕಾಗೆ ಮುಟ್ಟುಬಿಡ್ತು. ಮನೆಯಲ್ಲಿ ಗೌಳಿ ಲೊಚಲೊಚ. ಗೌಳಿ ಅಂದರೆ ಹಲ್ಲಿ ಮನೆಯಲ್ಲಿ ಲೊಚಗುಟ್ಟಿದ್ರೆ ಅಪಶಕುನ ಅಂತ ಜನ ನಂಬ್ತಾರೆ. ಮಾರನೇ ದಿನ ಸಿದ್ದಯ್ಯ ಎದ್ದ, ಕತ್ತೆ ಹೇಳಲಿಲ್ಲ. ಹೊಟ್ಟೆ ಊದ್ಕೊಂಡು ಪಾಪ ಅದು ಶಿವನ ಪಾದವನ್ನು ಸೇರ್ಕೊಂಡ್ಬಿಡ್ತು. ಊರ ಶೀಲಾದಿಲಿ ಕತ್ತೆಯನ್ನು ಮಣ್ಣು ಮಾಡಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ತೆಂಗಿನಕಾಯಿಯೂ ಹೊಡೆದ ಸಿದ್ದಯ್ಯ. ಪಾಪ ಅವನು ಗೋಳನ್ನು ಕೇಳೋರು ಯಾರೂ ಇಲ್ಲ. ಈಗ ಅವನು ಒಂಟಿ ಆಗ್ಬಿಟ್ಟ. ಮನವೆಲ್ಲ ಒಣಗಿ ಮರುಳಾಗಿ ಸಿದ್ದಯ್ಯ ದುಃಖ ತಡಿಲಾರ್ದೆ ಊರು ಬಿಟ್ಟು ಹೊರಟ್ಬಿಟ್ಟ. ವ್ಯಾಪಾರಕ್ಕೆ ಹೋಗ್ತಾ ಇದ್ದ ಶೆಟ್ಟಿ ಈ ಸಿದ್ದಯ್ಯ ಮಾಡೋ ಪೂಜೆ ನೋಡ್ದ. ಏನು ಎತ್ತ ಅಂತ ಅವನಿಗೆ ಗೊತ್ತಿಲ್ಲ. ಬಂದವನೇ ಆ ಸಮಾಧಿಗೆ ಕೈ ಮುಗಿದು ಅವನ ವ್ಯಾಪಾರಕ್ಕೆ ಹೊರಟ. ಅವತ್ತು ಶೆಟ್ಟಿಗೆ ಏನು ಲಾಭ ಗೊತ್ತಾ? ಬೆಳ್ಳಿ ಬಳ್ಳ ಬಂಗಾರ ಚೀಲ ಸಿಕ್ತು. ಬಳ್ಳ ಒಂದು ಅಳತೆ ಮಾಪನ, ಒಂದು ಕೊಳಗದ ಥರ ಚಿಕ್ಕ ಒಂದು ಕೊಳಗೆ. ಮನೆಗೋಗೋ ದಾರಿಲಿ ಅವನಿಗೊಳ್ಳೆ ಲಾಭ ಆಯ್ತಲ್ಲ. ವಾಪಸ್ ಬರುವಾಗ ಶೆಟ್ಟಿ ಆ ಗೋರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅದಕ್ಕೊಂದು ಕಂಬ ಮಾಡಿಸಿ ದೀಪ ಹಚ್ಚೋಕ್ಕೆ ಎಣ್ಣೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟ. ಹೀಗೆ ಆ ಸಮಾಧಿ ದೇವ್ರದ್ದು, ಗೋರಿ ದೇವರು ಸಮಾಧಿ ದೇವ್ರದ್ದು ಕೀರ್ತಿ ಊರೂರಿಗಪ್ತು. ಒಂದು ಗುಡಿಯೇ ಎದ್ದು ನಿಂತುಬಿಡ್ತು ಮುಗಿಲುದ್ದಕ್ಕೆ. ಸರಿ, ಗುಡಿ ಎದ್ದ ಮೇಲೆ ಅಲ್ಲಿ ಕೈ ಚಾಚಿ ಭಿಕ್ಷದವರು, ಭಿಕ್ಷೆ ಬೇಡವರು, ಮೈ ಚಾಚು ಸೂಳೆಯರು, ಭಕ್ತಿಲಿ ಕುಡಿದು ಕುಣಿಯೋರು, ಇವರೆಲ್ಲರೂ ಬಿಳಿ ಟೋಪಿಯವರ ನೆರಳಲ್ಲಿ ಸೇರಿಕೊಂಡ್ರು. ರಾಜಕಾರಣಿಗಳು ಬಂದರು. ಹೆಣ್ಣಿನ ಬಳಕೆಯೂ ನಡೆಯಿತು. ಇನ್ನು ಗರ್ಭಗುಡಿಯ ವಾರಸುದಾರಿಕೆಯನ್ನು ವೈದಿಕರು ಬಂದು ವಹಿಸ್ಕೊಂಡ್ರು. ದಾನ ಮಾಡೋಕ್ಕೆ ಶ್ರೀಮಂತರು ಬಂದು ಕತ್ತೆ ಗೋರಿಯ ಮೇಲೆ ಕೈಲಾಸ ಹಬ್ಬಿ ರಾಜರಾಣಿಯವರೆಗೂ ಸುದ್ದಿ ಹೋಯಿತು. ರಾಜ ರಾಣಿ ಎಲ್ಲ ಬಂದರು ಕತ್ತೆ ಗೋರಿಗೆ ಪೂಜೆ ಮಾಡೋಕ್ಕೆ. ಈ ರಾಜ ರಾಣಿನೇ ಬಂದರು ಅನ್ನೋ ಸುದ್ದಿ ಕೇಳಿ ಏನು ಜನ ಕಡಲಂತೆ ಬಂದು ಸೇರಿದರು. ದೊಡ್ಡ ಜಾತ್ರೆ. ಪಾಪ ಇತ್ತ ಸಿದ್ದಯ್ಯ ಕತ್ತೆ ನೆನಪಾಗಿ ನೋಡೋಣ ನನ್ನ ಕತ್ತೆಗೆ ಊಟ ಜಾಗ ಹೇಗಿದೆ ಅಂತ ಅಲ್ಲಿ ಬಂದಿದ್ದಾನೆ. ಅವನನ್ನು ಒಳಗೆ ಹೋಗದ ಹಾಗೆ ತಳವಾರರು ತಳ್ತಾ ಇದ್ದಾರೆ. ತಳವಾರರು ಕಾವಲುಗಾರರು ಗುಡಿಯ ಹೊರಗೆ ಕಾವಲು ನಿಂತಿದ್ದಾರೆ. ಪಾಪ ದೇಶಾಂತರ ಹೋಗಿದ್ದ ಸಿದ್ದಯ್ಯ ಕತ್ತೆ ಸಮಾಧಿ ನೋಡೋಣ ಅಂತ ಬಂದರೆ ಇಲ್ಲಪ್ಪ ನನ್ನ ಸಮಾಧಿ ಅಂತ ಕಾಯ್ತಾ ನೋಡ್ತಾ ಹುಡುಕ್ತಾ ನಿಂತಿದ್ದ. ಈ ಒಂದು ಕಥೆ ಮತ್ತು ಧರ್ಮ ಸಾಮಾನ್ಯ ಜನರ ಒಂದು ಅಂಧಭಕ್ತಿ, ಮೂಢನಂಬಿಕೆ ಮತ್ತು ಶ್ರದ್ಧೆ ಎಲ್ಲವನ್ನೂ ಮುಗ್ಧವಾಗಿ ನಂಬುವಂತಹ ಅವರ ಮುಗ್ಧ ನಂಬಿಕೆ ಇವೆಲ್ಲವುಗಳನ್ನು ಬಳಸಿಕೊಂಡು ಅವುಗಳಿಂದ ತಮ್ಮ
ಅವಕಾಶವನ್ನು ಅನುಕೂಲವನ್ನು ಪಡ್ಕೊಳ್ತಕ್ಕಂತಹ ಒಂದು ಸಮೂಹ, ಇವೆಲ್ಲವನ್ನೂ ನಾವು ಇದರೊಳಗೆ ಕಾಣ್ತೀವಿ. ಪಾಪ ಆ ಸಿದ್ದಯ್ಯ ಕತ್ತೆಯನ್ನು ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿ ಅದಕ್ಕೊಂದು ತನ್ನ ಸಂಗಾತಿಯ ಮೌಲ್ಯವನ್ನು, ಬೆಲೆಯನ್ನು ಕೊಟ್ಟು ಅದಕ್ಕೊಂದು ಉತ್ತಮವಾದ ಸಂಸ್ಕಾರವನ್ನು ಮಾಡಿ ಪೂಜೆ ಮಾಡಿ ದುಃಖ ತಡೆಯಲಾರದೆ ಅಲ್ಲಿಂದ ಹೋದ. ಆದರೆ ಮರಳಿ ಬರುವಷ್ಟರೊಳಗೆ ಅಲ್ಲಿ ಬೇರೆಯದೇ ಒಂದು ಚಿತ್ರಣ ಆಗಿ ಸಿದ್ದಯ್ಯನೇ ಅನಾಥನಾಗಿ ಹೋಗಿದ್ದ. ಇದು ನಮ್ಮ ಸಿದ್ಧಲಿಂಗಯ್ಯನವರ ಒಂದು ಕವಿತೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.